ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ಕರ್ನಾಟಕ ರಾಜಕೀಯದಲ್ಲಿ ಈಗ ಬೈ ಎಲೆಕ್ಷನ್ ಫೀವರ್ ಬಹಳ ಜೋರಾಗಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಎರಡೂ ಕ್ಷೇತ್ರಗಳಲ್ಲಿ ಈಗ ರಾಜ್ಯದ ಗಮನ ಸೆಳೀತಾ ಇದೆ. ಒಂದೆಡೆ ಅಧಿಕಾರ ಉಳಿಸಿಕೊಳ್ಳುವ ಒಂದು ಹಠದಲ್ಲಿ ಕಾಂಗ್ರೆಸ್ ಇದ್ದರೆ, ಈಗ ಮತ್ತೊಂದು ಕಡೆ ಏನು ಅಂತಂದ್ರೆ ಆಡಳಿತ ರೂಢಾಂತ ಪಕ್ಷಕ್ಕೆ ಶಾಕ್ ನೀಡಲು ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಡ ಸಜ್ಜಾಗಿದೆ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ವಿಚಾರ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನು ಅಂತಂದ್ರೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡ್ತಾ ಇದೆಯಾ ಹಿಂದುಳಿದ ವರ್ಗದವರಿಗೆ ಅನ್ನೋದು ಬಹಳ ಮುಖ್ಯವಾಗಿ ಮೊನ್ನೆ ನಾವು ಒಂದು ಅಪ್ಡೇಟ್ಸ್ಗಳನ್ನ ನೋಡಿದ್ವಿ. ಅಲ್ಲಿ ಅವರು ಯಾರು ಬಿಜೆಪಿಗೆ ವರ್ಗಾವಣೆ ಆಗಿದ್ರು ಕಾಂಗ್ರೆಸ್ನವರು, ಸೊ ಅವರು ನನಗೆ ಕಾಂಗ್ರೆಸ್ ಈ ಸಲ ಗೆಲ್ಲೋಕೆ ನಾನು ಬಿಡೋದೇ ಇಲ್ಲ, ಕಾಂಗ್ರೆಸ್ ಗೆಲ್ಲೋದೇ ಇಲ್ಲ, ಈ ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆ ಆಗಿರ್ಬೋದು ಬಾಗಲಕೋಟೆಯಲ್ಲಿ ಎರಡು ಕಡೆನೂ ಕಾಂಗ್ರೆಸ್ನವರು ಬರಕ್ ಸಾಧ್ಯನೇ ಇಲ್ಲ ಅನ್ನೋ ಒಂದು ಖಡಾಖಂಡಿತವಾಗಿ ಹೇಳಿರೋದು ಬಹಳ ಚರ್ಚೆಗೆ ಒಂದು ಗ್ರಾಸವಾಗ್ತಾ ಇದೆ. ಇದರ ಜೊತೆಗೆ ಹೋಟೆಲ್ನಲ್ಲಿ ರಾಜಭವನದಲ್ಲಿ ನಡೆದಂತಹ ಒಂದು CLP ಸಭೆ, ಅದರ ಒಳ ಮರ್ಮವೇನು, ಸುರ್ಜೇವಾಲಾ ನೀಡಿದಂತಹ ಆ ಖಡಕ್ ಸೂಚನೆ ಆದ್ರೂ ಏನು ಅನ್ನೋದು ಒಂದು ಪ್ರಮುಖವಾಗಿ ವಿಶ್ಲೇಷಣೆಯಾಗಿ ನೋಡ್ತಾ ಹೋಗೋಣ. ಬೈ ಎಲೆಕ್ಷನ್ ಗೆಲ್ಲೋಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಎರಡೂ ಕ್ಷೇತ್ರದಲ್ಲಿ ನಾವೇ ಗೆಲ್ಲಬೇಕು ಅಂತ ಸುರ್ಜೇವಾಲಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಮಹತ್ವದ ಸೂಚನೆಯನ್ನ ಹೊರಡಿಸಿದ್ದಾರೆ. ಎರಡೂ ಕ್ಷೇತ್ರಗಳ ಗೆಲುವಿಗೆ ಸಚಿವರು ಶಾಸಕರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೂಡ ಕೊಟ್ಟಿದ್ದಾರೆ. CLP ಸಭೆಯಲ್ಲಿ ನಾಯಕರ ಭರ್ಜರಿ ರಣತಂತ್ರ ರೂಪಿಸಿರೋದು ನಮಗೆ ಕಂಡು ಬರ್ತಾ ಇದೆ. ಈ ಸಭೆಯ ಬಳಿಕ ಸುರ್ಜೇವಾಲಾ ಒಂದು ಈ ಖಡಕ್ ವಾರ್ನಿಂಗ್ ಯಾಕಾದ್ರೂ ಕೊಟ್ಟಿದ್ದಾರೆ, ಏನು ಉಪಚುನಾವಣೆ ಗೆಲ್ಲಬೇಕು ಅಂತ ಅಂದ್ರೆ ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ಈಗ ಹೋಟೆಲ್ನಲ್ಲಿ ಒಂದು ಬಹಳ ಮುಖ್ಯವಾದಂತಹ ಮಹತ್ವದ ಶಾಸಕಾಂಗ ಸಭೆಯನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಅವ್ರ ಜೊತೆ CM ಸಿದ್ದರಾಮಯ್ಯನವರು, ಹಾಗೆ DCM DK ಶಿವಕುಮಾರ್ ಅವರು ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕೂಡ ನಡೆಸಿದ್ರು. ಆದ್ರೆ ಸಚಿವರು ಹಾಗೂ ಶಾಸಕರಿಗೆ ಒಂದು ಖಡಕ್ ಸೂಚನೆಯನ್ನ ಕೂಡ ರವಾನೆ ಮಾಡಿದ್ದಾರೆ. ಏನಿರಬೇಡ ಸೂಚನೆಗಳು, ಏನೇನಿರಬಹುದು, ಶಾಸಕರಿಗೆ ಏನೇನಿರಬಹುದು, ಏನೇನು ಕಟ್ಟುನಿಟ್ಟಿನ ಕ್ರಮಗಳೇನು ಅನ್ನೋದು ಈ ಬೈ ಎಲೆಕ್ಷನ್ ಆಧಾರವಾಗಿ ನೋಡೋದಾದ್ರೆ, ಯಾವುದೇ ಕಾರಣಕ್ಕೂ ಎರಡೂ ಕ್ಷೇತ್ರಗಳಲ್ಲಿ ನಾವು ಮತಗಳನ್ನ ಕಳ್ಕೋಬಾರ್ದು, ಕ್ಷೇತ್ರಗಳನ್ನು ನಾವು ಕಳ್ಕೋಬಾರ್ದು. ಎರಡೂ ಪಕ್ಷ ನಮಗೆ ಅಸ್ತಿತ್ವದ ಪ್ರಶ್ನೆ, ಬಹಳ ಮುಖ್ಯವಾದಂತಹ ಪ್ರಶ್ನೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಸೋತ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಪಮಾನ ಅನ್ನೋದನ್ನು ಕೂಡ ಹೇಳ್ಬೋದು. ಸೊ ಹಾಗಾಗಿ ಈ 10 ದಿನ ಏನು ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಪ್ರತಿಯೊಬ್ಬ ಸಚಿವರು ಮತ್ತು ಶಾಸಕರು ಕನಿಷ್ಠ 10 ದಿನಗಳು ಅಲ್ಲೇ ಅದೇ ಜಾಗದಲ್ಲಿ ಹೋಗಿ ಬೀಡ್ಬಿಟ್ಟು, ಯಾವುದೇ AC ಕೂತ್ಕೋಬೇಡಿ, ನೀವು AC ಏನು ಕೆಲಸ ಮಾಡಕ್ ಹೋಗ್ಬಿಡಿ, ಹೋಗಿ ಮನೆ ಬಾಗ್ಲಿಗೆ ಹೋಗಿ ಜನಗಳ ಕಷ್ಟ ಏನು ಅಂತ ಕೇಳಿ ಪ್ರಚಾರ ಮಾಡಿ, ಆ ಕ್ಷೇತ್ರಗಳನ್ನ ಗೆದ್ದುಕೋ ಬನ್ನಿ ಅನ್ನುವಂಥ ರೀತಿಯ ಒಂದು ಮೀಟಿಂಗ್ ನ ಮಾಡಿ ಒಂದು ಪ್ರಚಾರವನ್ನ ಮಾಡಿ ಅಂತ ಹೇಳಿ ಮಾಹಿತಿಯನ್ನ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ. ಆದ್ರೆ ಆದೇಶ ಹೊರಗಡೆ ಬರಬೇಕು ಅಂದ್ರೆ ಶಾಸಕರಾಗಿರ್ಬೋದು, ಸಚಿವರೆಲ್ಲರೂ ಒಂದು ಡಿಸ್ಕಷನ್ ಮಾಡಿ ಹೋಗಿ ಯಾವ ರೀತಿ ಪ್ರಚಾರ ಮಾಡ್ತಾರೋ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಆದ್ರೆ ಇವತ್ತಿನ ಬಹಳ ಮುಖ್ಯವಾದಂಥ ವಿಚಾರ ಏನು ಅಂತಂದ್ರೆ, ಇವತ್ತೇ ಕಡೆ ದಿನ ನಾಮಪತ್ರವನ್ನ ಹಿಂಪಡೆಯೋಕೆ. ನಾಮಪತ್ರ ಯಾಕೆ ಹಿಂಪಡಿಬೇಕು? ಅಷ್ಟು ಜನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ, 23 ಜನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಕಾಂಗ್ರೆಸ್ ವಿರುದ್ಧವಾಗಿ, ಅದು ಮುಸ್ಲಿಮರು. ಆದ್ರೆ ಈಗ ದಾವಣಗೆರೆ ದಕ್ಷಿಣ ಅಲ್ಪಸಂಖ್ಯಾತರ ಅಸಮಾಧಾನ ಮತ್ತು ಜಮೀರ್ ಅಹಮದ್ ರಣತಂತ್ರ ಏನು ಅಂತ ನೋಡೋದಾದ್ರೆ, ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಎದುರಾಗ್ತಿರೋದು ಒಂದು ಹೊರಗಿನ ಶತ್ರುಗಳಿಗಿಂತ ಒಳಗಡೆನೆ ತುಂಬಾ ಅಸಮಾಧಾನ ನಡೀತಾ ಇದೆ. ಸುಮಾರು 20ರಿಂದ 23 ಮುಸ್ಲಿಂ ಅಭ್ಯರ್ಥಿಗಳೇನ್ ಮಾಡಿದ್ದಾರೆ, ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕೈ ನಾಯಕರ ನಿದ್ದೆಗೆಡಿಸ್ಕೊಬಿಟ್ಟಿದ್ದಾರೆ. ಯಾಕಂದ್ರೆ ಏನಪ್ಪಾ ಇದು, ನಮ್ಮ ವೋಟಿಂಗ್ ಎಲ್ಲ ಶೇರ್ ಆಗಿ ಹೋಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಈಗ ಕಾಂಗ್ರೆಸ್ನವರು ನಾಯಕರೆಲ್ಲ ತುಂಬಾ ಗೊಂದಲದಲ್ಲಿದ್ದಾರೆ. ಆದ್ರೆ ಅಲ್ಪಸಂಖ್ಯಾತರ ಮತಗಳು ಎಲ್ಲಿ ಡಿವೈಡ್ ಆಗೋಗ್ಬಿಡುತ್ತೋ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ ಒಂದು ಹಾದಿ ಎಲ್ಲಾದ್ರೂ ತುಂಬಾ ಕಷ್ಟವಾಗ್ಬಿಡುತ್ತೋ ಅನ್ನೋ ಈ ಒಂದು ಡ್ಯಾಮೇಜ್ ಆಗ್ಬಿಡುತ್ತೋ ಈ ನೆಲೆಯಲ್ಲಿ ಅಂತ ತುಂಬಾ ಗೊಂದಲದಲ್ಲಿ ಇರ್ತಾರೆ.
ಆದರೆ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕಂದ್ರೆ CM ಸಿದ್ದರಾಮಯ್ಯನವ್ರ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಒಂದು ಮಾಸ್ಟರ್ ಪ್ಲಾನ್ ಇದ್ದೇ ಇರುತ್ತೆ, ಸಿದ್ದರಾಮಯ್ಯನವ್ರು ಮಾಡಿರ್ತಾರೆ. ಯಾಕಂದ್ರೆ ಹಿರಿಯ ರಾಜಕಾರಣಿಗಳು, ಅವರು ಮುಖ್ಯಮಂತ್ರಿಗಳು ಆ ಜಾಗಕ್ಕೆ ಬರಬೇಕು ಅಂತಂದ್ರೆ ಅವರಿಗೆ ಅದೆಲ್ಲ ಗೊತ್ತೇ ಇರುತ್ತೆ. ಆದರೆ ಜಮೀರು ತನ್ವೀರ್ ಸೇಠ್ ಅಸ್ತ್ರ ಏನಿರಬೇಕು? ಯಾಕಂದ್ರೆ ಮುಸ್ಲಿಂ ಸಮುದಾಯದ ಒಂದು ಕೋಪ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರು ಟಿಕೆಟ್ ಕೂಡ ಕೇಳಿದ್ರು, ಟಿಕೆಟ್ ಕೊಡಲಿಲ್ಲ ಅವರಿಗೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಒಂದು ಬೆಂಬಲಿಗರ ಕ್ಷೇತ್ರವಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಅವರು ಸಿದ್ದರಾಮಯ್ಯನವರು ಏನು ಮಾಡಿರ್ತಾರೆ, ಶಾಮನೂರ್ ಕುಟುಂಬಕ್ಕೆ ಅವರು ಟಿಕೆಟ್ನ ನೀಡೋದ್ರೊಂದೊಂದು ಘೋಷಣೆಯನ್ನು ಕೂಡ ಮಾಡಿರ್ತಾರೆ. ಅದರಲ್ಲಿ ಸ್ವಲ್ಪ ಗೊಂದಲಗಳಾಗಿರ್ತಾರೆ. ಆದರೆ ಈಗ ಜಮೀರ್ ಕೂಡ ಸಾದಿಕ್ ಪೈಲ್ವಾನ್ ಜೊತೆ ಮಾತುಕತೆಯನ್ನು ನಡೆಸಿ ಏನು ಮಾಡ್ತಾರೆ ಅನ್ನೋದು ನೋಡೋದಾದ್ರೆ, ಯಾಕಂದ್ರೆ ಕೆಲವೊಂದು ವಿಶೇಷವಾದಂತಹ ಜವಾಬ್ದಾರಿಗಳನ್ನ ಜಮೀರ್ಗೆ ಹಾಗೆ ತನ್ವೀರ್ ಸೇಠ್ ಅವರಿಗೆ ನೀಡಿದ್ದಾರೆ. ಆದರೆ ಈಗ ಇವತ್ತಿನ ಬಹಳ ಕುತೂಹಲಕಾರಿ ಅಂತ ವಿಚಾರ ಏನು ಅಂತಂದ್ರೆ, ಇವತ್ತು ನಾಮಪತ್ರ ವಾಪಸ್ ಪಡಿಬೇಕು ಅಂತಂದ್ರೆ ಇವತ್ತು ಕೊನೇ ದಿನ. ಸೊ ಇವತ್ತು ಯಾರೇ ಇದ್ರು ಯಾರು ಬೇಕಾದ್ರೂ ವಾಪಸ್ ತಗೋಬಹುದು, ಏನ್ ಬೇಕಾದ್ರೂ ಆಗ್ಬಹುದು, ಏನ್ ಬೇಕಾದ್ರೂ ಬದಲಾವಣೆ ಆಗ್ಬಹುದು. ಯಾಕಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಆಗ್ತಾ ಹೋಗ್ಬೋದು. ಆಮೇಲೆ ಇವತ್ತೇ ಕೊನೇನು ಅಂತ ನಾವು ಡಿಸೈಡ್ ಮಾಡಬಹುದಾಗಿದೆ. ಯಾರು ವಿನ್ ಆಗ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಇವತ್ತೇ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ನಾಮಪತ್ರ ವಾಪಸ್ ತಗೊಂಡ್ರೆ ಯಾರು ಬಲಿಷ್ಠವಾದಂತಹ ಅಧಿಕಾರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಈಗ ನೆಕ್ಸ್ಟ್ ಮಾಹಿತಿ ಏನು ನೋಡೋಣ ಅಂತಂದ್ರೆ, ಎಷ್ಟು ಜನ ಬಂಡಾಯ ಅಭ್ಯರ್ಥಿಗಳು ಹೇಗೆ ಒಂದು ವಾಪಸ್ ಹೋಗ್ತಾರೆ, ಜಮೀರ್ ಅವರ ಮಾತುಗಳನ್ನ ಕೇಳ್ತಾರೋ, ಅವ್ರ ಮಾತುಗಳು ಯಶಸ್ವಿ ಆಗ್ತವೋ, ಇಡೀ ರಾಜ್ಯದ ಕಣ್ಣು ದಾವಣಗೆರೆ ಅಂತ ಸ್ಟ್ರೈಟ್ ಆಗಿ ನೋಡ್ತಾ ಇದೆ. ಸೊ ಆದ್ರೆ ನಾವು ಈ ಬೈ ಎಲೆಕ್ಷನ್ ನಾವು ಒಂದು ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ, ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬಹಳಷ್ಟು ಸಮೀಕ್ಷೆಗಳ ಆಧಾರದ ಮೇಲೆ ಇಲ್ಲಿ ಅತಿ ಹೆಚ್ಚು ಮುಸ್ಲಿಂ ಮತದಾರರು ಕೂಡ ಇದ್ದಾರೆ. ಆದರೆ ಅತ್ತ ಕೋಟೆನಾಡು ಬಾಗಲಕೋಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ, ಭಿನ್ನವಾಗೇನಿಲ್ಲ. ಇಲ್ಲಿ ಕೂಡ ಕುರುಬ ಸಮುದಾಯದ ಮತಗಳು ನಿರ್ವಹಣೆ ಆಗ್ತಾ ಇದೆ. ಆದರೆ ಬಾಗಲಕೋಟೆಯಲ್ಲಿ ನಾವು ಗೆಲ್ಲೇಬೇಕು ಅನ್ನೋದು ಸಿದ್ದರಾಮಯ್ಯನವರ ಕನಸು ಕೂಡ ಹೌದು, ಅವರ ಪ್ರತಿಷ್ಠೆ ಕೂಡ ಹೌದು. ಆದರೆ ಇಲ್ಲಿ ಚುನಾವಣಾ ಕ್ರಮಗಳೇನೇನು ಯಾವ ಥರ ಮಾಡ್ಕೊಂಡಿದ್ದಾರೆ, ಪ್ರಚಾರ ಮಾಡಿರ್ಬೋದು, ಎಲ್ಲ ತುಂಬ ಜೋರಾಗಿ ನಡೀತಾ ಇದೆ. ಆದರೆ ಕೆಲವೊಂದು ಕಡೆ ಟೋಲ್ ಕಡೆ ಎಲ್ಲ ಚೆಕಿಂಗ್ ಅಲ್ಲಿ ಎಲ್ಲ ದುಡ್ಡು ಹಣಗಳೆಲ್ಲ ಸೀಸ್ ಆಗ್ತಾ ಇದೆ. ಅಲ್ಲಿ ಕೆಲವೊಂದು ಕಡೆ ಅಲ್ಲಿ 10 ಲಕ್ಷ ಹಿಡಿದ್ರು ಅಲ್ಲಿ ಒಬ್ರು ಅಧಿಕಾರಿಗಳು. ಬಾಗಲಕೋಟೆಯಲ್ಲಿ, ದಾವಣಗೆರೆಯಲ್ಲಿ ಒಂದು 6 ರಿಂದ 7 ಲಕ್ಷ ಕೂಡ ಸಿಕ್ತು. ಈ ರೀತಿ ಒಂದು ಸಾಗಣೆ ಮಾಡ್ತಿರೋ ಯಾಕಂದ್ರೆ ಎಲೆಕ್ಷನ್ ಅಂತ ಅಂದಮೇಲೆ ಅಲ್ಲೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾರೆ. ಆದರೆ ಇಲ್ಲಿ ಕೂಡ ಈ ರೀತಿ ಪೌಲ್ ಆಗಬಾರ್ದು, ಇಲ್ಲಿ ಮತದಾರರು ಹಣದ ಆಸೆಗೆ ಆಮಿಷ ಒಡ್ಡಬಾರ್ದು ಅನ್ನೋದು ಸ್ಪಷ್ಟವಾಗಿ ನಾವು ಹೇಳಬೇಕಾಗುತ್ತೆ ಇಲ್ಲಿ. ಆದರೆ ಈಗ ಸಮುದಾಯದವರ ಮತಗಳ ಯಾವ ರೀತಿ ಸೆಳೆಯವರ ಪ್ರತ್ಯೇಕ ನಾಯಕರನ್ನ ಅವರು ಜವಾಬ್ದಾರಿ ಇರುತ್ತೆ ಅನ್ನೋದು ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಬೇಕಾಗುತ್ತೆ. ಆದರೆ ಮತ ಬ್ಯಾಂಕ್ನ ಇವರು ಒಂದು ಗಟ್ಟಿಸ್ಕೊಳ್ಳೋಕೆ ಕೈ ನಾಯಕರು ವ್ಯವಹರಿಸ್ತಾರೋ ಇಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಸುರ್ಜೆ ಅವರು ಕೊಟ್ಟಿರೋ ಒಂದು ಆದೇಶದ ಆಧಾರದ ಮೇಲೆ ಇವತ್ತು ಏನು ಅನ್ನೋದು ಡಿಸೈಡ್ ಆಗ್ತದೆ. ಆದರೆ ಈಗ ಒಂದು ಫಲಿತಾಂಶ ಯಾವುದು, ಸಮಾರೋಪದ ಫಲಿತಾಂಶ ಮೇಲೆ ಏನಿದರ ಪ್ರಭಾವ ಬೀಳುತ್ತೆ? ಈ ಉಪಚುನಾವಣೆಯ ಫಲಿತಾಂಶ ಕೇವಲ 2 ಶಾಸಕರ ಒಂದು ಆಯ್ಕೆಯಿಂದ ಮಾಡಿರೋದ್ರಲ್ಲ, ಇದು ಬದಲಾಗಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಮೇಲೆ ಒಂದು ಜನರ ಅಭಿಪ್ರಾಯವನ್ನೇ ಪ್ರತಿಬಿಂಬಿಸಿದೆ. ಗ್ಯಾರಂಟಿ ಯೋಜನೆಗಳನ್ನ ಮಾಡಿರ್ತಾರೆ, ಆ ಗ್ಯಾರಂಟಿ ಯೋಜನೆಗಳಲ್ಲಿ ಈ 2 ಕ್ಷೇತ್ರಗಳನ್ನ ಅವ್ರು ಸೋತ್ಬಿಟ್ರೆ, ನೋಡಪ್ಪ ಕಾಂಗ್ರೆಸ್ಸೇ ಸೋತಂಗೆ ಮುಂದೆ ಬರಲ್ಲ ಕಾಂಗ್ರೆಸ್ಸು ಅನ್ನೋ ರೀತಿ ಜನರಲ್ಲಿ ಮನೋಭಾವನೆಯನ್ನು ಮೂಡೋಕೆ ಶುರು ಆಗ್ಬಿಡುತ್ತೆ ಅನ್ನೋದು ಇಲ್ಲ ಜನರ ಹೇಳಿರುವಂಥ ಮಾಹಿತಿ ಪ್ರಕಾರ. ಆದರೆ ಮುಖ್ಯವಾಗಿ ಏನಂತಂದ್ರೆ, ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನು ಉಳಿಸ್ಕೊಳ್ತಾ ಇಲ್ವೋ ಅನ್ನೋದು ಇವತ್ತು ಕ್ಲಾರಿಫೈ ಆಗುತ್ತೆ. ಯಾಕಂದ್ರೆ ಇವತ್ತು ನಾಮಪತ್ರ ಯಾರು ವಾಪಸ್ ತಗೊಂತಾರೋ ಅಲ್ಲಿ ನಮಗೆ ಒಂದಿಷ್ಟು ಅನುಮಾನಗಳು ಬಗೆಹರಿಸುತ್ತೆ. ಯಾಕಂದ್ರೆ ಅಲ್ಪಸಂಖ್ಯಾತರ ಅಸಮಾಧಾನ ಶಮನವಾಗುತ್ತಾ, ಜಮೀರ್ ಅಹಮದ್ ಏನಾದ್ರು ಮಾತಾಡಿ ಏನೋ ಕ್ಲಿಯರ್ ಮಾಡ್ತಾರ, 10 ದಿನಗಳು ಏನು ಅಧಿಕಾರಿಗಳೇ ಹೋಗ್ತಾರೆ ಇಲ್ಲಿಂದ, ಸಚಿವರು ಹಾಗೂ ಇವರೆಲ್ಲ ಅಲ್ಲಿ ಏನಾದ್ರು ಅವ್ರು ಹೋಗೋದ್ರಿಂದ ಏನಾದರೂ ಬದಲಾವಣೆ ಆಗುತ್ತಾ, ಕಾಂಗ್ರೆಸ್ ಕಡೆಗೆ ಏನಾದ್ರು ವೋಟಿಂಗ್ ಬರುತ್ತಾ, ಈ ರೀತಿಯಾದಂಥ ಒಂದು ಗೊಂದಲಗಳು ಇವತ್ತು ಕ್ಲಿಯರ್ ಆಗುತ್ತೆ. ಆದರೆ ನಾಮಪತ್ರ ವಾಪಸ್ ಪ್ರಕ್ರಿಯೆ ಮುಗಿದ ನಂತರ ಈ ಚಿತ್ರಣ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದ್ರೆ ಇದು ಇಂದಿನ ವಿಷಯಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಆದರೆ ನೋಡೋಣ, ಇವತ್ತಿನ ಅಂತ್ಯದಲ್ಲಿ ಸಂಜೆವರೆಗೂ ಸಮಯ ಕಾಲಾವಕಾಶ ಇರುತ್ತೆ, ಏನು ಅಪ್ಡೇಟ್ಸ್ ಬರುತ್ತೆ ಅನ್ನೋದು ನೋಡಿಕೊಂಡು ಹೇಳ್ತೀನಿ.